ಸುಮಾರು ಒಂದು ವರ್ಷದ ಹಿಂದೆ ಸ್ವಪ್ನ ಬಿತ್ತು. ಆ ಸ್ವಪ್ನದಲ್ಲಿ ನಾನು ಇದೇ ಜಾಗದಲ್ಲಿ ಕೂತ್ಕೊಂಡು ಪ್ರಾಣದೇವರ ಪೂಜೆ ಮಾಡ್ತಾ ಇದ್ದಿ. ಸ್ವಪ್ನ ಬಿತ್ತು, ಒಂದ್ಸರ್ತಿ ಬಿತ್ತು. ನಾನು ಒಂದ್ಸರ್ತಿ ಬಿದ್ದಿದ ತಕ್ಷಣ ಅನ್ಕೊಂಡೆ, ಸ್ವಪ್ನ ಒಳ್ಳೆ ಸ್ವಪ್ನ ಬಿತ್ತು, ದೊಡ್ಡ ನಮಸ್ಕಾರ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಸ್ವಪ್ನ ಅಂತ ಸುಮ್ಮನೆ ಆಗ್ಬಿಟ್ಟೆ. ತಿರುಗು ಮಲ್ಕೊಂಡೆ. ತಿರುಗು 2 ದಿವಸ ಆದ್ಮೇಲೆ ತಿರುಗು ಇನ್ನೊಂದು ಸ್ವಪ್ನ ಬಿತ್ತು. ಅದೇ ಪ್ರಾಣದೇವ್ರನ್ನ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ರಾಣದೇವರು, ಅದೇ ಪ್ರಾಣದೇವ್ರನ್ನ ಪೂಜೆ ಮಾಡ್ತಾ ಇರೋದು ಇದೇ ಜಾಗದಲ್ಲಿ. ನಾನು ಯಾವ ಪ್ರಾಣದೇವ್ರು ಇದು, ಏನು ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ ಈ ಸ್ವಪ್ನ. ನೀವು ಯೋಚನೆ ಮಾಡಿ, ವಾದಿರಾಜರಲ್ಲಿ ನೀವು ಪ್ರಾರ್ಥನೆ ಮಾಡಿ, ಭೂತರಾಜರಲ್ಲಿ ಕಾಯಿ ಹೊರಡಿಸ್ಬಿಟ್ಟು ನೀವು ಹೋಗ್ಬಿಟ್ಟು ಮತ್ತೆ ಬನ್ನಿ. ನಾವು ಅದೇ ತರ ಮಾಡಿ ವಾಪಸ್ ಒಂದೆರಡು ತಿಂಗಳಾದ್ಮೇಲೆ ತಿರುಗು ಹೋದ್ವಿ ಸ್ವಾಮಿಗಳ ಹತ್ರ. ಸ್ವಾಮಿಗಳು ವಿಶ್ವೋತ್ತಮ ತೀರ್ಥರ ಅನುಗ್ರಹದಿಂದ ಮತ್ತೆ ವಿಶ್ವವಲ್ಲಭ ತೀರ್ಥರ ಅನುಗ್ರಹದಿಂದ ಸ್ವಾಮಿಗಳು ಒಪ್ಕೊಂಡ್ರು, ಮಾಡ್ತೀವಿ ಅಂತ ಒಪ್ಕೊಂಡ್ರು. ಆತ್ಮೀಯರೇ ನಮಸ್ಕಾರ. ನಮ್ಮ ಮಧ್ವಹೃದಯವಾಸ ತಂಡವು ಇಂದು ರುಜಿಯೋಗಿ ಶ್ರೀ ವಾದಿರಾಜ ಮಂದಿರಕ್ಕೆ ಬಂದಿದೆ. ಇದರ ಕ್ಷೇತ್ರದ ಮಹಿತ್ಮೆ ಕುರಿತು ಪ್ರಧಾನ ಅರ್ಚಕರಾದ ಶ್ರೀಕಾಂತ್ ಅವರು ನಮಗೆ ತಿಳಿಸ್ಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತವಾಂ ರಘುಪ್ರೇಮ ತೀರ್ಥಂ ಒಂದೇ ಹ್ಯಭೀಷ್ಟದಂ. ಇದು ರುಜಿಯೋಗಿ ವಾದಿರಾಜ ಮಂದಿರ ಅಂತ. ಇದು ಚಿಂತಾಮಣಿಯಿಂದ 8 ಕಿಲೋಮೀಟರ್ ದೂರದಲ್ಲಿ ತಿನಕಲ್ಲು ಅಂತ ಗ್ರಾಮ ಇದೆ. ಈ ಗ್ರಾಮದಲ್ಲಿ ಈ ಮಂದಿರ ಇದೆ. ಈ ಮಂದಿರ ಯಾವ ಜಾಗದಲ್ಲಿದೆ ಅಂದ್ರೆ, ಇದು ಒಂದು 8 ಎಕರೆ 10 ಎಕರೆ ಮ್ಯಾಂಗೋ ಫಾರ್ಮ್ ಇದೆ. ಈ ತೋಟ ಇದೆ, ನಮ್ಮ ತಂದೆದೇ ತೋಟ ಇದು. ಈ ತೋಟದೊಳಗಡೆ 2 ಮರ ಇದೆ. ಇಲ್ಲಿ ಸ್ಪೆಷಲ್ ಮರಗಳಿದೆ, 2 ಮರ, ಧಾತ್ರಿ ಮರ. ಈ ಧಾತ್ರಿ ಮರದ ಮುಂದೆ ಇರುವ ಈ ಸುಂದರವಾದ ಮಂದಿರ, ಜಾಗೃತವಾದ ಸ್ಥಳ ಇದು. ನಿಮ್ ಬರ್ಬೇಕು ಅಂದ್ರೆ ನೀವು ಬೆಂಗಳೂರಿಂದ, ಇದು 85 ಕಿಲೋಮೀಟರ್ ಆಗುತ್ತೆ. ನೀವು ಬೆಂಗಳೂರಿಂದ ಎನಿ ಟೈಮ್ ಬರ್ಬೋದು. ನನ್ನ ಫೋನ್ ನಂಬರ್ ತಗೊಂಡು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಈ ಪ್ರತಿಷ್ಠಾಪನೆ ಕಾರ್ಯ ನಡೆದಿದ್ದು ಜೂನ್ 4ನೇ ತಾರೀಕು 2025. ಇದು ಈ ಪ್ರತಿಷ್ಠಾಪನೆ ಆಗಕ್ಕಿಂತ ಮುಂಚೆ ನನಗೆ ಸುಮಾರು ಒಂದು ವರ್ಷದ ಹಿಂದೆ ಸ್ವಪ್ನ ಬಿತ್ತು. ಆ ಸ್ವಪ್ನದಲ್ಲಿ ನಾನು ಇದೇ ಜಾಗದಲ್ಲಿ ಕೂತ್ಕೊಂಡು ಪ್ರಾಣದೇವರ ಪೂಜೆ ಮಾಡ್ತಾ ಇದ್ದಿ. ಸ್ವಪ್ನ ಬಿತ್ತು, ಒಂದ್ಸರ್ತಿ ಬಿತ್ತು. ನಾನು ಒಂದ್ಸರ್ತಿ ಬಿದ್ದಿದ ತಕ್ಷಣ ಅನ್ಕೊಂಡೆ, ಸ್ವಪ್ನ ಒಳ್ಳೆ ಸ್ವಪ್ನ ಬಿತ್ತು, ದೊಡ್ಡ ನಮಸ್ಕಾರ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಸ್ವಪ್ನ ಅಂತ ಸುಮ್ಮನೆ ಆಗ್ಬಿಟ್ಟೆ. ತಿರುಗು ಮಲ್ಕೊಂಡೆ. ತಿರುಗು 2 ದಿವಸ ಆದ್ಮೇಲೆ ತಿರುಗು ಇನ್ನೊಂದು ಸ್ವಪ್ನ ಬಿತ್ತು. ಅದೇ ಪ್ರಾಣದೇವ್ರನ್ನ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ರಾಣದೇವರು, ಅದೇ ಪ್ರಾಣದೇವ್ರನ್ನ ಪೂಜೆ ಮಾಡ್ತಾ ಇರೋದು ಇದೇ ಜಾಗದಲ್ಲಿ. ನಾನು ಯಾವ ಪ್ರಾಣದೇವ್ರು ಇದು, ಏನು ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ ಈ ಸ್ವಪ್ನ. 3ನೇ ದಿವಸ, 4ನೇ ದಿವಸ, 5ನೇ ದಿವಸ ಕಂಟಿನ್ಯೂಸ್ ಆಗಿ ನಾನು ಪೂಜೆ ಮಾಡ್ತಾ ಇರೋದು. 1 ದಿವಸ ನಿರ್ಮಾಲ್ಯ ಮಾಡ್ತಾ ಇರೋದು, 1 ದಿವಸ ಮಂಗಳಾರತಿ ಮಾಡ್ತಾ ಇರೋದು. ಈ ತರ ಬಿದ್ದು ಏನಾಯ್ತು, ನಾನು ಹೋಗಿ ನಮ್ಮ ಗುರುಗಳು ಕರ್ನೂಲ್ ಶ್ರೀನಿವಾಸಾಚಾರ್ಯರು ಅವ್ರ ಹತ್ರ ಹೋಗಿ ಹೇಳ್ದೆ, ಈ ತರ ಕಂಟಿನ್ಯೂಸ್ ಆಗಿ ಸ್ವಪ್ನ ಬೀಳ್ತಾ ಇದೆ ಆಚಾರ್ಯ, ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ ನನ್ಗೆ. ಅವಾಗ ಅವ್ರು ಹೇಳಿದ್ರು, ನಿನ್ಗೆ ಹಾಗೆ ಬೀಳ್ತಾ ಇದೆ ಅಂದ್ರೆ ನೀನ್ ಹೋಗಿ ಗುಡಿ ಮಾಡ್ಬೇಕು. ಏನ್ ಪ್ರಾಣದೇವ್ರಲ್ಲಿ ತರೋದು, ಇದೆಲ್ಲ ವಿಗ್ರಹಗಳೆಲ್ಲ ಎಲ್ಲಿಂದ ತರೋದು, ಏನ್ ಮಾಡೋದು, ಗುಡಿ ಅಂದ್ರೆ ಏನು? ನಾವೆಲ್ಲ ಲೌಕಿಕದಲ್ಲಿರೋರು, ನಾವು ಆಧ್ಯಾತ್ಮದಲ್ಲಿ ಇರೋರಲ್ಲ, ವೈದಿಕ ಇರೋಲ್ಲ, ನಾವು ಲೌಕಿಕದಲ್ಲಿರೋ ಬ್ರಾಹ್ಮಣರು, ಮಾಧ್ವ ಬ್ರಾಹ್ಮಣರು. ನನಗೆ ಏನು ಎಲ್ಲ ಅನ್ನೋನ್ ಸಿಕ್ಕಾಪಟ್ಟೆ ಇತ್ತು. ಅದಕ್ಕೆ ಅವ್ರು ಹೇಳಿದ್ರು, ನೀನು ಸೋದೆಗೆ ಹೋಗು, ಸ್ವಾಮಿಗಳ ಹತ್ರ ಹೇಳು, ಸ್ವಾಮಿಗಳು ಏನ್ ಮಾಡ್ತಾರೋ ಅದನ್ನ ಮಾಡು. ನಾನು ನಾನು ನಮ್ಮ ತಂದೆ ಸೋದೆಗೆ ಹೋಗ್ಬಿಟ್ಟು ಸ್ವಾಮಿಗಳ ಹತ್ರ ಹೇಳಿದ್ವಿ, ಈ ತರ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತಿದೀವಿ ಸ್ವಾಮಿಗಳೇ, ಈ ತರ ಅನ್ನಿಸ್ತಾ ಇದೆ, ವಾದಿರಾಜರ್ನ, ಪ್ರಾಣದೇವ್ರನ್ನ, ನರಸಿಂಹದೇವ್ರನ್ನ. ಅವ್ರು ಮೊದಲು ಸ್ವಾಮಿಗಳು ಹೇಳಿದ್ರು, ಹೌದಾ, ಅಲ್ಲ ನೀವು ಪ್ರತಿ ದಿವಸ ಪೂಜೆ ಮಾಡಕ್ಕಾಗತ್ತಾ ನಿಮ್ಗೆ? ಅಲ್ಲ, ಪ್ರಶ್ನೆಗಳಿರುತ್ತಲ್ಲ, ಇವಾಗ ನಾರ್ಮಲಿ ಒಂದು ಟೆಂಪಲ್ ಆಗ್ಬೇಕು ಅಂದ್ರೆ ನಿಮ್ಗೆ ಅದನ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು. ಈ ತರ ಎಲ್ಲ ಪ್ರಶ್ನೆಗಳು ಕೇಳಿದ್ಮೇಲೆ ನಾನು ಹೇಳ್ದೆ, ಈ ತರ ನಂಗೆ ಸ್ವಪ್ನ ಬೀಳ್ತಾನೆ ಇದೆ ಸ್ವಾಮಿಗಳೇ, ನಾನ್ ಸುಮ್ನೆ ಇದ್ರು ಸ್ವಪ್ನ ಬೀಳ್ತಾ ಇದ್ದೆ. ಇದೆಲ್ಲ ಹೇಳಿದ್ಮೇಲೆ, ಹಾಗಾದ್ರೆ ಏನೋ ಇದೆ, ಹಾಗಾದ್ರೆ ನೀವು ತಿರುಗು ಬನ್ನಿ. ನೀವು ಯೋಚನೆ ಮಾಡಿ, ವಾದಿರಾಜರಲ್ಲಿ ನೀವು ಪ್ರಾರ್ಥನೆ ಮಾಡಿ, ಭೂತರಾಜರಲ್ಲಿ ಕಾಯಿ ಹೊರಡಿಸ್ಬಿಟ್ಟು ನೀವು ಹೋಗ್ಬಿಟ್ಟು ಮತ್ತೆ ಬನ್ನಿ. ನಾವು ಅದೇ ತರ ಮಾಡಿ ವಾಪಸ್ ಒಂದೆರಡು ತಿಂಗಳಾದ್ಮೇಲೆ ತಿರುಗು ಹೋದ್ವಿ ಸ್ವಾಮಿಗಳ ಹತ್ರ. ಸ್ವಾಮಿಗಳು ವಿಶ್ವೋತ್ತಮ ತೀರ್ಥರ ಅನುಗ್ರಹದಿಂದ ಮತ್ತೆ ವಿಶ್ವವಲ್ಲಭ ತೀರ್ಥರ ಅನುಗ್ರಹದಿಂದ ಸ್ವಾಮಿಗಳು ಒಪ್ಕೊಂಡ್ರು, ಮಾಡ್ತೀವಿ ಅಂತ ಒಪ್ಕೊಂಡ್ರು.
ಇದೇ ನಮ್ಗೆ ಬಹಳ ಏನಂತಾರೆ ಅದು ಅವ್ರು ಒಪ್ಕೊಂಡಿರೋದೇ ನಮ್ಗೆ ಡೈಜೆಸ್ಟ್ ಆಗಲ್ಲ ಅದನ್ನ ಅಷ್ಟು ಈಸಿಯಾಗಿ ನಾವು ಅಷ್ಟು ಈಸಿಯಾಗಿ ಒಪ್ಕೊಂಡ್ರು ಅವರು ಅಂತ ಅನ್ಸುತ್ತೆ ಒಂದೊಂದ್ಸತಿ. ಅಲ್ಲ ನಮ್ಗೆ ವಾದಿರಾಜರ ಮೇಲೆ ಅಷ್ಟು ಭಕ್ತಿ ಅಷ್ಟು ಜಾಸ್ತಿ ಆಗತ್ತೆ ಇನ್ನೂ ಆತರ ಆದಾಗ ನಮ್ಗೆ. ಆಮೇಲೆ ಇಂಥ ದೊಡ್ಡ ಕಾರ್ಯ ಜೂನ್ 4ನೇ ತಾರೀಕು ಈ ಜಾಗದಲ್ಲಿ ನಾನು ನನ್ನ ಸ್ವಪ್ನದಲ್ಲಿ ಹೇಗ್ ಬಂದಿತ್ತೋ ಅದೇ ತರ ರಘುಪ್ರೇಮ ತೀರ್ಥರ ಅನುಗ್ರಹದಿಂದ, ವಾದಿರಾಜರ ಅನುಗ್ರಹದಿಂದ, ಭೂತರಾಜರ ಅನುಗ್ರಹದಿಂದ ನಡೀತು. ಇನ್ನ ನರಸಿಂಹದೇವರು ಹಾಗೂ ಈ ಒಂದು ಪಂಚವೃಂದಾವನ ಪ್ರತಿಷ್ಠಾಪನೆಯನ್ನ ಶ್ರೀ ರುಜಿಯೋಗಿ ವಾದಿರಾಜ ಮಂದಿರ, ಶ್ರೀ ಕರಿಗಿರಿ ಲಕ್ಷ್ಮೀ ನರಸಿಂಹಾಯ ನಮಃ, ಶ್ರೀ ರುಜಿಯೋಗಿ ವಾದಿರಾಜ ಮಂದಿರ, ತೆನಕಲ್ಲು ಕ್ಷೇತ್ರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ವಿಶ್ವಾವಸು ನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ನವಮಿ ದಿನಾಂಕ 4/6/2025 ಭಾವಿ ಸಮೀರ ಶ್ರೀ ಸೋದೆ ವಾದಿರಾಜ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ 1008 ವಿಶ್ವೋತ್ತಮ ತೀರ್ಥರ ಕರಕಮಲ ಸಂಜಾತರಾದ ಶ್ರೀ 1008 ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಅಮೃತಹಸ್ತದಿಂದ ಕ್ಷೇತ್ರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಯಿತು. ಪರಮ ಪೂಜ್ಯ ಶ್ರೀ 1008 ಶ್ರೀ ರಘುಪ್ರೇಮ ತೀರ್ಥರ ಪರಮಾನುಗ್ರಹದಿಂದ ಹಾಗ ನಮ್ಮ ಗುರುಗಳಾದ ಶ್ರೀ ಕರ್ನೂಲ್ ಶ್ರೀನಿವಾಸಾಚಾರ್ಯರ ಪ್ರೇರಣೆಯಿಂದ ಈ ಮಹತ್ ಕಾರ್ಯ ನಡೆದಿದೆ. ಶುಭಂ ಶುಭಂ. ಇದೇ ದೊಡ್ಡ ಕೆಲಸ ರೀ. ಇದು ಹೆಂಗೆ ಅಂದ್ರೆ ಸ್ವಪ್ನ ಬಂದ್ಬಿಡತ್ತೆ. ಸ್ವಪ್ನ ಆಗೋದಿದೆಯಲ್ಲ ಅದಾಗಲ್ಲ ಎಲ್ರಿಗೂ, ಬಹಳ ಕಷ್ಟ. ಇಲ್ಲಿ ನನಗಾಗಿದೆ ಅಂತ ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಅವರು ನನ್ಗೆ ಏನೋ ಕರುಣೆ ಮಾಡಿದ್ದಾರೆ. ರಘುಪ್ರೇಮ ತೀರ್ಥರ ಕರುಣೆ, ವಾದಿರಾಜರ ಕರುಣೆ, ಇದರಿಂದಾನೇ ಈ ಕಾರ್ಯ ಆಗಿರೋದು. ಈ ಜಾಗದಲ್ಲಿ, ಈ ಜಾಗ ನೀವು ನೋಡಿದ್ರೆ ಬರೀ ಗುಡಿ ಇರೋದು. ಈ ಗುಡಿ ಮುಂದೆ ಫುಲ್ ಓಪನ್ ಇದೆ ಏರಿಯಾ. ನೀವು ಇಲ್ಲಿ ಬಂದು ನೋಡಿ ಒಂದ್ಸತಿ, ನಿಮ್ಗೆ ಅನುಭವ. ಗುಡಿ ಮುಂದ್ಗಡೆ ಭೂತರಾಜರದು ಪೀಠ ಇದೆ, ಬಲಿಪೀಠ ಇದೆ ಆಚೆ ಕಡೆಗೆ. ಅಲ್ಲಿ ಭೂತರಾಜರದ್ ಕಾಯಿ ಉರುಳಿಸ್ತಾ ಇದ್ದೆ. ಇಲ್ಲಿ ಪ್ರತಿಷ್ಠಾಪನೆ ಆಗಕ್ಕಿಂತ ಮುಂಚೆ ನಾನು ಪ್ರತಿ ದಿವಸ ಬಂದು ಸೋದೆಯಿಂದ ಕಾಯಿ ತಗೊಂಡ್ಬಂದಿದ್ದೆ. ಕಾಯಿ ಕಟ್ಬಿಟ್ಟು ಇಲ್ಲಿ ಕಾಯಿಗೆ ಧೂಪ ಹಾಕ್ತಾ ಇದ್ದೆ. ಪ್ರತಿ ದಿವಸ ಭೂತರಾಜರು ನೆನ್ಸ್ಕೊಳ್ಳೋದು, ಧೂಪ ಹಾಕೋದು. ಸುಮಾರು 1 ವರ್ಷ ಮಾಡಿದ್ದೀನಿ ಆತರ. 1 ವರ್ಷ ಧೂಪ ಹಾಕೋದು ಅದೇ ಜಾಗದಲ್ಲಿ. ಅದು ಒಂಥರ ಸನ್ನಿಧಾನ ಜಾಸ್ತಿ ಆಗಿದೆ ಭೂತರಾಜರದು. ಇಲ್ಲಿ ನನಗೆ ಅನುಭವ ಆಗಿರೋದು, ಇಲ್ಲಿ ಭೂತರಾಜರು ಸಂಚಾರ ಮಾಡ್ತಾರೆ ಅಂತ ನನಗೆ ಬಹಳ ಅನುಭವಗಳಾಗಿದೆ. ಇಲ್ಲಿರೋ ಹಳ್ಳಿಯವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿ ಹೋಗಕ್ ಭಯ ಆಗತ್ತಪ್ಪ ನಮ್ಗೆ. ಸಂಜೆ ಹೊತ್ತು, ರಾತ್ರಿ ಹೊತ್ತು ಹೋಗಕ್ಕೆ ಭಯ ಆಗತ್ತೆ. ಅಲ್ಲೇನೋ ಓಡಾಡ್ತಾ ಇರ್ತಾರೆ, ಯಾವಾಗ್ಲೂ ಓಡಾಡ್ತಾ ಇರ್ತಾರೆ, ನಾವು ಹೋಗಲ್ಲ ಅಂತ. ನೀವು ಬೆಂಗಳೂರಲ್ಲಿ ಇರೋರಿಗೆ ನೀವು ಖಂಡಿತ ಈ ಜಾಗಕ್ಕೆ ಬರ್ಬೋದು. ಇಲ್ಲಿ ನೀವು ವಾದಿರಾಜರ ಪಂಚವೃಂದಾವನ ಇದೆ. ಸೋದೆಯಲ್ಲಿ ಹೇಗೆ ಪಂಚವೃಂದಾವನದ ಹಿಂದೆ ಧವಳಗಂಗೆ ಇದೆಯೋ, ಅದು ಇಲ್ಲೂನು ಹಾಗೇನೆ ಪಂಚವೃಂದಾವನದ ಹಿಂದೆ ಧವಳಗಂಗೆ ಇದೆ. ಆ ಧವಳಗಂಗೆ ಏನಂದ್ರೆ ಒಂದು 36 ಅಡಿ ಬಾವಿ ಇದೆ, ಹಳೇ ಬಾವಿ ಅದು. ಅದಕ್ಕೆ ಯಾರಿಗೂ ಹಳ್ಳಿಯವ್ರಿಗೆ ಗೊತ್ತಿಲ್ಲ ಅದು ಯಾವಾಗ ಮಾಡಿದ್ರು ಬಾವಿ ಅಂತಾನೆ. ಸಿಕ್ಕಾಪಟ್ಟೆ ಪುರಾತನ ಕಾಲದ. ಒಂದು ಅಗಲ ಬಂದು ಒಂದು 10 ಮೀಟರ್ ಇದೆ, ಫುಲ್ ಡಯಾಮೀಟರ್. ಅದು ಇಳ್ಕೊಂಡು ಹೋಗೋ ಬಾವಿ. ನಾವು ಈ ಪ್ರತಿಷ್ಠಾಪನೆ ಮಾಡಿದಾಗ ಈ ಜಲಾದಿವಾಸ ಎಲ್ಲ ಮಾಡ್ತಾರೆ ಮೂರ್ತಿಗಳಿಗೆಲ್ಲ, ಇದೆಲ್ಲಾನು ಆ ಧವಳಗಂಗೆಲ್ಲೇ ಮಾಡಿರೋದು, ಆ ಅನುಸಂಧಾನದಿಂದಾನೇ ಮಾಡಿರೋದು. ಇಲ್ಲೂನು ಧವಳಗಂಗೆ ಹತ್ರ ಪ್ರಾಣದೇವರಿದ್ದಾರೆ. ಇಲ್ಲಿರೋ ಪ್ರಾಣದೇವರು ಸ್ವಯಂ ವ್ಯಕ್ತ ಪ್ರಾಣದೇವರು. ಅದು ಕಲ್ಲಿತ್ತು, ಕಲ್ಲಲ್ಲೇನೆ ಸ್ವಯಂ ವ್ಯಕ್ತ ಆಗ್ಬಿಟ್ಟಿದೆ. ಇದು ಕರ್ನೂಲ್ ಶ್ರೀನಿವಾಸಾಚಾರ್ಯ ಮನೇಲಿತ್ತು. ಅವರು ನಮ್ಗೆ ಹೆಂಗೋ ಅವ್ರ ಅನುಗ್ರಹದಿಂದ ಇಲ್ಲಿ ಬಂತು. ಸೊ ಎವ್ರಿ ಡೇ, ಪ್ರತಿ ದಿವಸ ಅಲ್ಲೂ ನೈವೇದ್ಯ ಆಗತ್ತೆ, ಧವಳಗಂಗೆಗೂ ನೈವೇದ್ಯ ಆಗತ್ತೆ, ಪ್ರಾಣದೇವ್ರಿಗೂ ನೈವೇದ್ಯ ಆಗತ್ತೆ. ಇದು 14 ಎಕರೆ ಮಾವಿನ ತೋಟ, ಅದರಲ್ಲಿ 10 ಎಕರೆ ಮಾವುಗಳಿದೆ. ಎಲ್ಲಾ ತರ ಮಾವುಗಳು ಇದೆ, ಒಂದು 5-6 ವೆರೈಟಿ ಇದೆ ಮಾವುಗಳು. ನೀವು ಇಲ್ಲಿ ಸಮ್ಮರ್ ಅಲ್ಲಿ, ಬೇಸಿಗೆ ಕಾಲದಲ್ಲಿ ಬಂದ್ರೆ ನೀವು ಒಂದು 5-6 ವೆರೈಟಿ ಮಾವು ನೋಡ್ಬೋದು. ಇಲ್ಲಿ ಇನ್ನೊಂದೇನಂದ್ರೆ, ಮಾವಿನ ಜೊತೆ ಗೋವು ಇದೆ. ಇಲ್ಲಿ ಸುಮಾರು ಒಂದು 15 ಗೋವಿದೆ. ಗೋವಿನ ಪರಿಚಯ ಮಾಡೋಣ. ಇಲ್ಲಿ ಮೊದಲನೇದಾಗಿ ಮೇಲ್ಗಡೆ ಉಗ್ರ ನರಸಿಂಹದೇವರು, ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ತಾ ಇರೋ ನರಸಿಂಹದೇವರು. ಆಮೇಲೆ ಇಲ್ಲಿ ಎಡಗಡೆಗೆ ಸಾಲಿಗ್ರಾಮಗಳಿದೆ, ಒಂದು 108 ಸಾಲಿಗ್ರಾಮಗಳಿದೆ. ಚಿಕ್ಕದು ಇದೆ, ದೊಡ್ಡದು ಇದೆ. ಎಲ್ಲ ಗಂಡಕಿಯಿಂದ ತಂದಿರೋ ಸಾಲಿಗ್ರಾಮಗಳು. ಆಮೇಲೆ ಇದು ವಿಠಲನ್ ಮೂರ್ತಿ. ಕೆಳಗಡೆ ಪ್ರಾಣದೇವರು. ಇದು ಘಟಿಕಾಚಲದ ಪ್ರಾಣದೇವರ ಎಕ್ಸಾಕ್ಟ್ ರೆಪ್ಲಿಕಾ ಅಂತಾರಲ್ಲ, ರೆಪ್ಲಿಕಾ ಇದು.
ಚತುರ್ಭುಜ ಪ್ರಾಣದೇವರು, ಶಂಖಚಕ್ರಧಾರಿಯಾಗಿ ಇಟ್ಕೊಂಡಿರೋ ಪ್ರಾಣದೇವರು. ಅಲ್ಲಿ ವಾದಿರಾಜರು ನೈವೇದ್ಯ ಮಾಡ್ತಾ ಇರೋದು ಹೈಗ್ರೀವ ದೇವರಿಗೆ. ಅಲ್ಲೇ ವಾದಿರಾಜರ ಮೂರ್ತಿ ಕೆಳಗೆ ಭೂತರಾಜರಿದ್ದಾರೆ, ಭೂತರಾಜರ ಮುಖ. ಈ ಕಡೆ ಇಲ್ಲಿ ಎಡಗಡೆಗೆ ಬಂದಾಗ ಪಂಚವೃಂದಾವನ, ದೇವರ ರೂಪಗಳ ಚಿಂತನೆ ಪಂಚವೃಂದಾವನದಲ್ಲಿ. ಇಲ್ಲಿ ಕೆಳಗೆ ಚಿಕ್ಕದಾಗಿ ವೇದ ವೇದ್ಯ ತೀರ್ಥರ ಮೃತ್ತಿಕಾ ವೃಂದಾವನನೂ ಇದೆ. ಇದು ಪಂಚವೃಂದಾವನ, ಪಂಚ ಮೃತ್ತಿಕಾ ವೃಂದಾವನ. ಇದು ಸ್ವತಃ ಸ್ವಾಮಿಗಳ ಕೈಯಲ್ಲೇ ಪ್ರತಿಷ್ಠಾಪನೆ ಆಗಿರುವಂತ ಮೃತ್ತಿಕಾ ವೃಂದಾವನ. ಇಲ್ಲಿ ಕೆಳಗೆ ಬಂದ್ರೆ ಇಲ್ಲಿ ವಾದಿರಾಜರ ಉತ್ಸವ ಮೂರ್ತಿ, ಹಾಗೆ ಕೆಳಗೆ ಭೂತರಾಜರ ಸನ್ನಿಧಾನ, ಬಲಿಪೀಠ, ಪದ್ಮಪೀಠ. ಇದರ ಹಿಂದೆ, ಭೂತರಾಜರ ಹಿಂದೆ ಯಂತ್ರ ಇದೆ. ಆ ಯಂತ್ರ ರಘುಪ್ರೇಮ ತೀರ್ಥರು ಸ್ವತಃ ಕೈಯಲ್ಲಿ ಬರೆದಿರುವಂತ ಭೂತರಾಜರ ಯಂತ್ರ. ಇದು ಒಬ್ಬ ವಂಶಸ್ಥರಿಗೆ ಬ್ರಹ್ಮರಾಕ್ಷಸನ ತೊಂದರೆ ಇರುತ್ತೆ. ತೊಂದರೆ ಇದ್ದಾಗ ಅವ್ರ ಮನೆಗೆ ಹೋಗಿ ಈ ಯಂತ್ರ ಬರೆದು ಕೊಡ್ತಾರೆ. ಆ ಬ್ರಹ್ಮರಾಕ್ಷಸ ಕಾಟ ನಿವಾರಣೆ ಆಗುತ್ತೆ. ಕೆಳಗಡೆ ಗರುಡ ಶೇಷ ರುದ್ರರು. ಆಮೇಲೆ ಇಲ್ಲಿ ಬಂದ್ರೆ ಜಯತೀರ್ಥರ ಮೃತ್ತಿಕಾ ವೃಂದಾವನ ಇದೆ. ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ವೃಂದಾವನ, ಆಮೇಲೆ ವೃಂದಾವನಾಚಾರ್ಯರ ಮೃತ್ತಿಕಾ ವೃಂದಾವನ ಇದೆ. ಆಮೇಲೆ ವಿಶ್ವೋತ್ತಮ ತೀರ್ಥರ ಮೃತ್ತಿಕಾ ವೃಂದಾವನ ಇದೆ. ಆಮೇಲೆ ರಘುಪ್ರೇಮ ತೀರ್ಥರ ಮೃತ್ತಿಕಾ ವೃಂದಾವನ ಇದೆ. ಇಷ್ಟು ಕ್ಷೇತ್ರ ಮೂರ್ತಿಗಳ ಪರಿಚಯ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.